ಎಂಬ ನಾಟಕದಲ್ಲಿ ನಾವೆಲ್ಲ ಪಾತ್ರಧಾರಿಗಳು. ಆ ಹುಚ್ಚೀರೇಶ್ವರನ ವಾಣೆಯಂತೆ ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದು. ಆ ಹುಚ್ಚೀರೇಸೆ ಹೇಗೆ ಆಡಿಸುತ್ತಾರೆ ಹಾಗೆ ಆಡಬೇಕಲ್ಲವೇ? ಪ್ರಕಾಶ್, ಮುಂದೇನು ಮಾಡಬೇಕೆಂದ್ರೆ ನಿನ್ನ ಡಾಕ್ಟರ್ ಟ್ರೈನಿಂಗ್ ಅಂತೂ ಚೆನ್ನಾಗಿ ಮುಗಿತು. ನೌಕರಿಗಾಗಿ ಎಲ್ಲಾದರೂ ಪ್ರಯತ್ನವನ್ನು ನಡೆಸಿದ್ದೀವೋ ಹೇಗೆ? ಮಿತ್ರ, ನೌಕರಿಗಾಗಿ ನಾವ ಪ್ರಯತ್ನವನ್ನು ಮಾಡುವುದಿಲ್ಲ. ಎಲ್ಲಿ ಹೋದರಲ್ಲಿ ಲಂಚ 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 ಲಂಚವೆಂಬ ಪೆರಂಬೂತ ಮಾಯ ಎಂದ ಮಾಯವಾಗುವುದು ಅಂದೇ ನಮ್ಮ ಭಾರತ ಉದ್ಧಾರವಾಗುತ್ತದೆ. ಹೇಗೋ ಡಾಕ್ಟರ್ ಟ್ರೈನಿಂಗ್ ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಆಗಿದೆ ಎಂದಾಗ ಇದೇ ಊರಲ್ಲಿ ಒಂದು ಪ್ರೈವೇಟ್ ದವಾಖಾನೆ ಪ್ರಾರಂಭಿಸಿ ಸರ್ಕಾರಿ ನೌಕರಿಯ ಸಂಬಳಕ್ಕಿಂತ ಸ್ವಂತ ದುಡಿದು ನಿಶ್ಚಿಂತೆಯಿಂದ ಜಾಸ್ತಿ ಸಂಬಳ ಪಡೆಯುತ್ತ ಆರೋಗ್ಯವೇ ಭಾಗ್ಯವೆಂದು ಈ ಹಳ್ಳಿಯ ಜನರಿಗೆ ತಿಳಿಸಿಕೊಡುತ್ತೇನೆ. ಅಂತೂ ಡಾಕ್ಟರ್ದು ಬಹಳ ಆಸೆ ಇತ್ತು ಈ ಹಳ್ಳಿ ಮೇಲೆ. ಇನ್ನಾದರೂ ನಿಮ್ಮಂತ ಆರೋಗ್ಯ ರಕ್ಷಕರಿಂದ ಊರು ಉದ್ಧಾರವಾದರೆ ಸಾಕು. ಏನಮ್ಮ ಶೀಲ, ಬರೀ ಆ ಜೀವನದ ಬಗ್ಗೆ ವಿಚಾರ ಮಾಡುತ್ತಾ ನಿಂತು ಬಿಟ್ಟರೆ ನಮ್ಮ ಹೊಟ್ಟೆ ಗತಿ ಏನಮ್ಮ? ಪಾಪ ಪ್ರಕಾಶ ಬಹಳ ದೂರದಿಂದ ಬಂದಿದ್ದಾನೆ, ಅವನಿಗೆ ಹಸಿವಾಗಿರಬೇಕು. ಅವನು ನಡಿಯಮ್ಮ, ಇಬ್ಬರು ಕೂಡಿ ಊಟವನ್ನು ಮಾಡುತ್ತೇವೆ. ಊಟ ಬಡಿಸು, ನಡಿಯಮ್ಮ. ಬಹಳ ದಿನಗಳ ನಂತರ ಇಬ್ರು ಸ್ನೇಹಿತರು ಕೂಡಿದ್ರಲ್ಲ, ಅದಕ್ಕೆ ನಿಮ್ಮ ಮಾತು ಮುಗಿಲಿ ಅಂತ ನೋಡ್ತಾ ನಿಂತಿದ್ದೆ. ಹೌದು ಶಿಲಾ, ನನಗಂತೂ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ ಶಿಲಾ. ಇವತ್ತು ನಾನು ತಂದ ಹೊಸ ಸೀರೆಯನ್ನು ಉಟ್ಟುಕೊಂಡು ಹೂ ಮುಡಿದುಕೊಂಡು ಆರತಿ ಬೆಳಗಬೇಕು ತಿಳಿಯುತ್ತೆ. ಇಬ್ರು ಸೇರಿ ಒಟ್ಟಿಗೆ ಊಟ ಮಾಡುವಂತೆ ನಡೀಲಿ ಹೋಗೋಣ. ಹಾ ಪ್ರಕಾಶ್, ನೀನು ಒಳಗೆ ಹೋಗಿ ಕೈ ಕೈ ತಗೊಳ್ಳೋ ಬರೆದುಕೋತಿ. ಬಾಣ ಊಟ ಮಾಡುವಂತೆ. ನಡೀತಾ